ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳಿದೆ ಅಲ್ವಾ ನಿಮಗೆ, ನಾನು ನೆಕ್ಸ್ಟಿಂದ ಕ್ರೋಶಾ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ನಿಮಗೆಲ್ಲ ಹೇಳಿದ್ದೆ. ಇವಾಗ ನಾವು ಅದರಲ್ಲಿ ಫಸ್ಟ್ ನಾವೇನು ಕಲಿಬೇಕಾಗುತ್ತೆ ಅಂದರೆ, ಕ್ರೋಶಾ ಡಿಸೈನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಕ್ರೋಶಾ ಡಿಸೈನ್ಗೆ 6 ಎಳೆ ದಾರ ಮಾಡ್ಕೋಬೇಕು. ಹಾಗೆ ಈ ಸೂಜಿ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ನೋಡಿ, ಈ ಥರ ಸೂಜಿ ಬರುತ್ತೆ, ಅಂದರೆ ನೀಡಲ್ ಬರುತ್ತೆ. ಇದಕ್ಕೆ ಇದು ತೋರಿಸ್ತೀನಿ ನೋಡಿ ನಿಮಗೆ. ನಂಬರು ನೋಡಿ 9.55 mm ಇದೆ. ನೀವು 10 ತೊಗೊಳ್ಳಿ. ಸ್ವಲ್ಪ ಇದು ನನ್ನ ಹತ್ರ 2 ಇತ್ತು, 10 ಇತ್ತು, ಇದು ಇತ್ತು, ಅದು ಮಿಸ್ ಆಗಿಬಿಟ್ಟಿದೆ. ಹಾಗೆ ಇದನ್ನು ನೀವು ನೋಡಿ, ಈ ಥರ ಹುಕ್ಕಿರುತ್ತೆ ಮುಂದ್ಗಡೆ, ಕಾಣಿಸ್ತಾ ಇದೆ ಅಲ್ವಾ? ಈ ಥರ ಹುಕ್ಕಿರುತ್ತೆ, ಶಾರ್ಪಾಗಿರುತ್ತೆ. ಇದನ್ನು ನೀವು ಯಾವಾಗಲೂ ಕ್ಲೋಸ್ ಮಾಡಿನೇ ಇಡಬೇಕು. ಈ ಥರ ನೀಡಲ್ಬೇಕಾಗುತ್ತೆ. ಆಮೇಲೆ ಸಿಲ್ಕ್ ಥ್ರೆಡ್ಡು ಬಂದು ನಿಮಗೆ ಯಾವಾಗಲೂ ಫ್ರೆಂಡ್ಸ್ ಮರಿಬೇಡಿ, ಕ್ರೋಶಾ ಡಿಸೈನ್ ಹಾಕೋಕ್ಕೆ ಡಬಲ್ ಕಲರ್ ಬೇಕೇ ಬೇಕು. ಅದಕ್ಕಿಂತ ಮೇಲೆ 3 ಕಲರು ಯೂಸ್ ಮಾಡ್ಬೋದು. ಸದ್ಯಕ್ಕೆ ನಾನು ಈಗ ನಿಮಗೆ 6 ಎಳೆ ದಾರನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಈ ಥರ ನಾನು 2 ಬಾಕ್ಸ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ನೀವು ಯಾಕೆ ಅಂತ ಥಿಂಕ್ ಮಾಡ್ತಾಯಿದ್ದೀರಿ, ನನಗೆ ಗೊತ್ತು. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಈಗ 6 ಎಳೆ ದಾರನ ಹೇಗೆ ಮಾಡ್ಕೊಳ್ಳೋದು ಅಂತ ನೀವು ಬುಕ್ಸ್ ಆದರೂ ತೊಗೋಬೋದು, ಅಥವಾ ಯಾವುದಾದ್ರೂ ಈ ಥರ ಸರ್ಕಲ್ ಥರ ಇರೋ ರೌಂಡ್ ಆಗಿರೋ ಯಾವುದೇ ಮೆಟೀರಿಯಲ್ನ ನೀವು ತೊಗೋಬೋದು. ನಾನು ಇದು ತುಂಬ ಈಸಿಯಾಗಿ ಬರುತ್ತೆ ನನಗೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ನೋಡಿ, ಈ ಥರ ಒಂದು ಎಳೆನ ಹೀಗೆ ನಾವು ಪ್ರೆಸ್ ಮಾಡಿ ಇಟ್ಕೊಂಡ್ಬಿಡೋಣ ತಂಬಲ್ಲಿ. ನೋಡಿ, ಈ ಥರ ರೌಂಡ್ಸ್ ಹಾಕ್ಕೊಳ್ತಾ ಹೋಗೋಣ. ಈಗ ನಾನು ನಿಮಗೆ ಪ್ರೆಸೆಂಟ್ಗೆ ತೋರ್ಸೋಕ್ಕೆ ಒಂದು 10ರಿಂದ 15 ಅಷ್ಟೇ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಹಾಕ್ಕೊಂಡ್ವಲ್ಲ. ಈಗ ಈ ಡಬ್ಬನ ಕೆಳಗಡೆ ಇಟ್ಬಿಡೋಣ. ಇಟ್ಬಿಟ್ಟು ನೋಡಿ, ಅದೇ ದಾರನ ಹಾಗೆ ಇಟ್ಕೊಳ್ಳಿ, ನೀವು ಕೈಯಲ್ಲಿ ಬಿಡಬೇಡಿ. ಈಗ ಅದನ್ನು ಈ ಥರ ಫೋಲ್ಡ್ ಮಾಡಿ. ನೋಡಿ, ಸಿಂಗಲ್ ಇತ್ತಲ್ವ, ಈಗ ಫೋಲ್ಡ್ ಮಾಡಿದ್ರೆ ಡಬ್ಬಲ್ ಆಗುತ್ತೆ. ಈಗ ಡಬ್ಬಲ್ ಹೇಗೆ ಅಂದರೆ ನೋಡಿ, ಒಂದು ಡಬ್ಬಾಗಿರೋದು, ಇನ್ನೊಂದು ಸಿಲ್ಕ್ ಥ್ರೆಡ್ ನಾವು ಏನು ರೋಲ್ ತೊಗೊಂಡಿದ್ವೋ ಅದಕ್ಕೆ ಇರೋದು. ಈಗ ನೋಡಿ, ಇನ್ನೊಂದು ಡಬ್ಬ ತೊಗೊಂಡು ಅದಕ್ಕೆ ನೋಡಿ ಫೋಲ್ಡ್ ಮಾಡಿದ್ದೀವಲ್ಲ, ಅದನ್ನು ಒಂದು ತಂಬಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈಗ ಸಿಲ್ಕ್ ಥ್ರೆಡ್ಡಿಂದ ಒಂದು ಎಳೆ ಬರುತ್ತೆ, ಬಾಕ್ಸಿಂದ ಇನ್ನೊಂದು ಎಳೆ ಬರುತ್ತೆ. ನೋಡಿ, ಡಬಲ್ಲಾಗಿ ಬರ್ತಾ ಇರುತ್ತೆ. ನೋಡಿ, ಅದು ಬಾಕ್ಸ್ದು, ಇದು ಥ್ರೆಡ್ ರೋಲ್ದು, ಈ ಥರ ಬರ್ತಾ ಇರುತ್ತೆ. ಹೀಗೆ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಸುತ್ಕೊಳ್ಬೇಕು. ಯಾಕಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಜಾಸ್ತಿನೇ ಸುತ್ಕೊಂಬಿಡಿ, ಆಮೇಲೆ ಗಂಟು ಮಧ್ಯದಲ್ಲಿ ಬಂದರೆ ನಮಗೆ ಹೈಡ್ ಮಾಡೋದು ಕಷ್ಟ. ನೋಡಿ, ಅದು ಇಲ್ಲಿಗೆ ಮುಗೀತು. ಈಗ ಮತ್ತೆ ಅಲ್ಲಿಗೆ ಬಂದಿದ್ದ ತಕ್ಷಣ ನೋಡಿ, ಒಂದು ಗೊತ್ತಾಯ್ತಲ್ವ, ಒಂದು ಸ್ಟಾರ್ಟ್ ಮಾಡಿದ್ದಿರುತ್ತೆ, ಆಮೇಲೆ ಈಗ ಅದು ಉದ್ದ ಹಾಗೆ ಇರುತ್ತೆ, ಅದನ್ನು ಮತ್ತೆ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ, ಮತ್ತೆ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ, ಈಗ 3 ಎಳೆ ಆಗುತ್ತೆ. 3 ಎಳೆ ಆಗುತ್ತೆ. ಒಂದು ಡಬ್ಬದ್ದು 2 ಎಳೆ ಬರುತ್ತೆ, ಆಮೇಲೆ ಥ್ರೆಡ್ದು 1 ಎಳೆ ಬರುತ್ತೆ. ಈಗ ನೋಡಿ, 3 ಎಳೆ ಆಯಿತು. ಇದೇ ಥರ ನಾವು ಫೋಲ್ಡ್, ಈ ಒಂದು ಸತಿ ಡಬ್ಬಗೆ, ಇನ್ನೊಂದು ಸತಿ ಇನ್ನೊಂದು ಡಬ್ಬಗೆ, ಇದೇ ಥರ ಕಂಟಿನ್ಯೂಸ್ ಆಗಿ 6 ಎಳೆ, ನಮಗೆ 6 ಎಳೆ ಆಗೋವರೆಗೂ ಸುತ್ಕೊಳ್ತಾನೆ ಇರಬೇಕು. ನಾನು ನಿಮಗೆ 6 ಲೇಯರ್ಸ್ ಆಗೋವರೆಗೂ ಹೀಗೆ ತೋರಿಸ್ತೀನಿ ನೋಡಿ. ನಾನೀಗ ಕಡಿಮೆ ತೊಗೊತಾ ಇದ್ದೀನಿ. ಒಂದು ಸೀರೆಗೆ ನಾನು ಆಮೇಲೆ ಹೇಳ್ತೀನಿ ಎಷ್ಟು ತೊಗೋಬೇಕಾಗುತ್ತೆ ಅಂತ ಹೇಳ್ತೀನಿ. ನೋಡಿ, ಇದು ಮತ್ತೆ ಎಂಡ್ ಆಯಿತು. ನೋಡಿ, ಮತ್ತೆ ನಾವು ಫೋಲ್ಡ್ ಮಾಡ್ಕೊಳ್ಳೋಣ. ಅದು ಅಲ್ಲಿಗೆ ಮುಗಿದ ತಕ್ಷಣ ಮತ್ತೆ ಒಂದು ಥ್ರೆಡ್ನ ನೋಡಿ ಹೀಗೆ ಫೋಲ್ಡ್ ಮಾಡೋಣ. ಈಗ ನಮಗೆ 4 ಎಳೆ ಆಯಿತು. ಇನ್ನೊಂದು ಡಬ್ಬ ಎತ್ಕೊಳ್ಳೋಣ, ಮತ್ತೆ ಪ್ರೆಸ್ ಮಾಡಿ ಇಟ್ಕೊಳ್ಳೋಣ, ಮತ್ತೆ ರೌಂಡ್ ಹಾಕೋಣ. ಗೊತ್ತಾಗ್ತಾ ಇದೆ ಅಲ್ವಾ? ನೋಡಿ, ಸ್ಟಾರ್ಟಿಂಗಲ್ಲಿ ಹೇಗೆ ಕಾಣಿಸ್ತಾ ಇತ್ತು, ಈಗ ನಾವು ಥ್ರೆಡ್ಸ್ನ ಜಾಸ್ತಿ ತೊಗೊಂಡಾಗೆ ಅಲ್ಲಾಗಲೇ ಥಿಕ್ನೆಸ್ ಕಾಣ್ತಾ ಇದೆ, ದಪ್ಪ ಆಗ್ತಾ ಇದೆ ಥ್ರೆಡ್ಡು. ನೋಡಿ, ಮತ್ತೆ ಎಂಡ್ ಆಯಿತು. ಮತ್ತೆ ಫೋಲ್ಡ್ ಮಾಡೋಣ. ಈಗ 5 ಎಳೆ ಆಯಿತು. ಮತ್ತೆ ಅದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳೋಣ, ಮತ್ತೆ ರೌಂಡ್ಸ್ ಹಾಕೋಣ. ಸೀರೆಗೆ ಬಂದು ಫ್ರೆಂಡ್ಸ್, ನೀವು ಎಷ್ಟು ಅಂದರೆ ನೀವು ಯಾವ ಸೈಜಲ್ಲಿ ತೊಗೊಂಡಿರ್ತೀರಂತ ನನಗೆ ಗೊತ್ತಿರಲ್ಲ, ಬಟ್ ನಾನು ಈ ಥರ ಈ ಬಾಕ್ಸ್ಗೆ ಅಳತೆ ಪ್ರಕಾರ ತೊಗೊಳ್ಳೋದಾದರೆ ಮಿನಿಮಮ್ ಒಂದು 80 ರೌಂಡ್ಸ್ ಹಾಕ್ತೀನಿ. ನೋಡಿ, ಈಗ 5 ಆಗಿದೆ. ಈಗ ಇನ್ನೊಂದು ತೊಗೋತೀನಿ, ಇನ್ನೊಂದು ಸತಿ ಫೋಲ್ಡ್ ಮಾಡಿ ತೊಗೊಂಡ್ಬಿಟ್ರೆ 6 ಆಗೋಗುತ್ತೆ. ಅಲ್ಲಿಗೆ ಫಿನಿಷ್ ಮಾಡ್ಕೊಂಬಿಡ್ತೀನಿ, ನಾಟ್ ಹಾಕ್ಕೊಂಬಿಡ್ತೀನಿ. ಈಗ ನಾನು ಸೀರೆಗೆ ಹೇಳೋದಾದರೆ ನಾನು ಈ ಬಾಕ್ಸ್ಗೆ 80ಇಂದ 100 ತೊಗೋತೀನಿ.
ಕೆಲವೊಂದು ಸತಿ ಅದೂ ಸಾಲ್ಟೇಜ್ ಬರುತ್ತೆ. ನಾನು ಹಾಗಾಗಿ 120 ಸುತ್ಕೊಳ್ತೀನಿ ರೌಂಡ್ಸ್ನ. ಆಗ ಅಂದರೆ ಇದೇ ಥರ ಈ ಒಂದು ಸತಿ ಫಸ್ಟ್ ಬಾಕ್ಸ್ಗೆ 100 ಸುತ್ಕೊಂಡ್ರೆ ಮತ್ತು ಅದೇ ಇನ್ನೊಂದು ಬಾಕ್ಸ್ಗೆ ಮತ್ತು ಹಾಗೆ ಇವಾಗ ನಾವು ಯಾವ ಥರ ಫೋಲ್ಡ್ ಮಾಡಿ ತೊಗೋತೀವಲ್ವ ಆ ಥರ ಒಟ್ಟು ಒಂದು ಬಾಕ್ಸ್ಗೆ ನಾವು ಸ್ಟಾರ್ಟಿಂಗಲ್ಲಿ 100 ಅಥವಾ 120 ತೊಗೋತೀನಿ ನಾನು. ಇದೇ ಥರ ನೀವು ಸೀರೆಗೆ ಒಂದು ಸತಿ ನಿಮ್ಗಾಗಲೇ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ, ಸಾಲ್ಟೇಜ್ ಬಂದರೂ ನೀವು ಮತ್ತೆ ಆರೆಳೆನ ಮಾಡಿಕೊಂಡು ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಬಟ್ ಅದನ್ನು ನಾಟ್ನ ನಾವು ಸೀರೆ ಹಿಂದ್ಗಡೆ ಬರೋ ಥರ ಹೈಡ್ ಮಾಡಬೇಕು. ನೋಡಿ ಈ ಥರ ನಾಟ್ ಹಾಕ್ಕೋಬೇಕು ಚಿಕ್ಕದಾಗಿ. ಆಮೇಲೆ ಈ ಥರ ಇದನ್ನು ನೀವು ಹೀಗೆ ಬಾಕ್ಸ್ಗಾದರೂ ಬಿಡ್ಬೋದು ಅಥವಾ ಯಾವುದಾದ್ರೂ ಖಾಲಿ ದಾರದ್ದು ಇದಿದ್ದರೆ ಅದಕ್ಕೆ ನೀವು ಸುತ್ಕೊಂಡು ಇಟ್ಕೋಬೋದು. ಈಗ ನಾನು ಕೆಲವೊಂದು ಸತಿ ಹೀಗೆ ಬಿಟ್ಬಿಡ್ತೀನಿ, ಆ ಚಿಕ್ಕ ರೋಲ್ಗೆ ನನಗೆ ಸುತ್ತಕ್ಕಾಗಲ್ಲ, ಹೀಗೆ ಬಿಟ್ಕೊಂಡ್ಬಿಡ್ತೀನಿ. ಅದಕ್ಕೆ ಡಬಲ್ ಟ್ಯಾಪ್ ಬರುತ್ತಲ್ವ, ಡಬಲ್ ಟೇಪು ಅದನ್ನು ಹಾಕಿ ಪ್ರೆಸ್ ಮಾಡಿ ಇಟ್ಬಿಡ್ತೀನಿ. ಸೊ ಮುಂದೆ ಚೈನ್ ಹಾಕೋದನ್ನು ಹೇಳ್ಕೊಡ್ತೀನಿ. ಬಾಯ್.